ಆಗಮಿಸುತ್ತಿರುವಂತ ಚಕ್ರವರ್ತಿ ಸೂಲಿಬೆಲೆಯವರ ಮಾತಿನ ಮೇಲೆ ನಿರ್ಬಂಧ ಹೇಳಿ ಈ ರೀತಿಯೇ ಮಾತಾಡಬೇಕು ಅಂತ ಹೇಳಿ ಅವರಿಗೆ ಆದೇಶ ಕೊಟ್ಟಿರುವುದು ಜಿಲ್ಲಾ ಪೊಲೀಸರು ನಮಗೆ ಆಶ್ಚರ್ಯ ಉಂಟು ಮಾಡಿದೆ. ಒಬ್ಬ ಸೂಲಿಬೆಲೆ ಅಂತ ಹೇಳಿದ್ರೆ ಈ ನೆಲದ ಬಗ್ಗೆ, ಜಲದ ಬಗ್ಗೆ, ಪರಿಸರದ ಬಗ್ಗೆ, ಅರಣ್ಯದ ಬಗ್ಗೆ, ಕೆರೆಗಳನ್ನ ಶುಚಿತ್ವದ ಬಗ್ಗೆ ಮಾಡುವಂತ ಕೆಲಸಗಳು ಮತ್ತು ಸೂಲಿಬೆಲೆ ಒಬ್ಬ ರಾಷ್ಟ್ರಭಕ್ತನಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡುವಂತ ರೀತಿ, ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಅವರ ಸ್ಪಷ್ಟವಾದ ನಿಲುವು, ಇವುಗಳ ಬಗ್ಗೆ ಎಲ್ಲರಿಗೂ ಇಡೀ ರಾಜ್ಯ ಮತ್ತು ದೇಶಕ್ಕೆ ಗೊತ್ತಿರುವಂತ ವಿಚಾರ. ಒಬ್ಬ ರಾಷ್ಟ್ರಭಕ್ತನನ್ನ ಭಾರತ್ ಮಾತಾ ಕಿ ಜೈ ಅಂತೇಳಿ ಘೋಷಣೆ ಕೂಗುವಂತ ಒಬ್ಬ ರಾಷ್ಟ್ರಭಕ್ತನನ್ನ ಅವರ ಮಾತನ್ನ ನಿರ್ಬಂಧಿಸುವಂತ ದುಸ್ಸಾಹಸವನ್ನ ರಾಜ್ಯ ಸರ್ಕಾರ, ಅದರಲ್ಲೂ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮಾಡಬಾರದಾಗಿತ್ತು ಅಂತ ನನಗನ್ಸುತ್ತದೆ. ಕರ್ನಾಟಕ ರಾಜ್ಯದ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂತ ರಾಷ್ಟ್ರದ್ರೋಹಿಗಳ ಮಟ್ಟದಲ್ಲಿ ಆಲೋಚನೆ ಮಾಡಿದರೆ ಒಬ್ಬ ಸೂಲಿಬೆಲೆ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಒಬ್ಬ ರಾಷ್ಟ್ರಭಕ್ತರ ಸಾಲಿಗೆ ಸೇರುವಂತ ಒಬ್ಬ ವ್ಯಕ್ತಿ. ಈ ಪ್ರಜಾಪ್ರಭುತ್ವದಲ್ಲಿ ಈಗ ನಾವು ತುರ್ತು ಪರಿಸ್ಥಿತಿಯಲ್ಲಿ ಇಲ್ಲ. ಜನತಂತ್ರ ವ್ಯವಸ್ಥೆಯಲ್ಲಿ ಟೀಕೆ, ಟಿಪ್ಪಣಿ, ಆರೋಪ, ಪ್ರತ್ಯಾರೋಪ ಇವೆಲ್ಲವೂ ಇರುತ್ತೆ. ಅದಕ್ಕೆ ಸ್ಪಷ್ಟನೆ ಕೊಡಬೇಕಾದದ್ದು ಸರ್ಕಾರದ, ಯಾವುದೇ ಸರ್ಕಾರದ ಜವಾಬ್ದಾರಿಗಳಾಗಿರುತ್ತೆ. ಅದರ ಬದಲಾಗಿ ನೀವು ಹೀಗೆ ಮಾತಾಡಬೇಕು ಅಂತೇಳಿ ಪೊಲೀಸರ ಮೂಲಕ ಆದೇಶ ಕೊಡುವಂತಹದ್ದು ಜನತಂತ್ರ ವ್ಯವಸ್ಥೆಗೆ ಶೋಭೆ ತರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರಿಗೆ ಆಗ್ರಹಪಡಿಸುತ್ತೇನೆ ಮತ್ತು ವಿನಂತಿ ಮಾಡುತ್ತೇನೆ. ಶಾಂತಿಯುತವಾದಂತಹ ಉಡುಪಿ ಜಿಲ್ಲೆಯಲ್ಲಿ ವ್ಯಕ್ತಿಗಳು ತಮ್ಮ ವಿಚಾರವನ್ನು ಮನ್ನಣೆ ಮಾಡಿದಾಗ ಇದಕ್ಕೆ ನೀವು ನಿರ್ಬಂಧ ಮಾಡಿದರೆ ದೇಶದಲ್ಲಿ ಆಡಳಿತ ಪಕ್ಷ ಯಾಕೆ, ಪ್ರತಿಪಕ್ಷ ಯಾಕೆ? ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರೇನು ಸೂಲಿಬೆಲೆ ಏನು ಮಾತಾಡ್ತಾರೋ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂತ ವಿಚಾರವನ್ನು ನೀವು ಕಾದಿರಿಸಿಕೊಂಡು ವಿನಾಕಾರಣ ಇಲ್ಲಿ ಗೊಂದಲವನ್ನ ಉಂಟು ಮಾಡಬಾರದು ಅನ್ನುವಂಥ ಆಗ್ರಹವನ್ನು ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಮಾಡ್ತೇನೆ. ಯಾವುದೇ ಕಾರಣಕ್ಕೆ ನಾನು ಇವತ್ತು ಮತ್ತು ನಾಳೆ ಅವರ ಸಮಾರಂಭದಲ್ಲಿ ನಾನು ಭಾಗವಹಿಸ್ತೇನೆ ಮತ್ತು ನನ್ನಂತೆ ಯೋಚಿಸುವ ಎಲ್ಲರೂ ಕೂಡ ಭಾಗವಹಿಸುತ್ತಾರೆ, ಅವರ ಮಾತುಗಳನ್ನು ಕೇಳ್ತಾರೆ. ಆ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹಪಡಿಸುವುದು, ಯಾವುದೇ ಕಾರಣಕ್ಕೆ ಚಕ್ರವರ್ತಿ ಸೂಲಿಬೆಲೆಗೆ ತಡೆಯುಂಟು ಮಾಡುವ, ಅವರ ಮಾತನ್ನು ನಿರ್ಬಂಧ ಮಾಡುವ, ಅವರ ಮಾತಿಗೆ ಕಡಿವಾಣ ಹಾಕುವ ಮತ್ತು ನಾವು ಹೇಳ್ದಂಗೆ ನೀವು ಹೇಳಬೇಕು ಅನ್ನುವಂತ ಒಂದು ರೀತಿಯ ಸರ್ಕಾರದ ಆಡಳಿತ ಯಂತ್ರದ ದುರುಪಯೋಗದ ಮತ್ತು ದಬ್ಬಾಳಿಕೆಯ ನಿಮ್ಮ ಭಾವನೆಗಳನ್ನ ನೀವು ಹತ್ತಿಕ್ಕಿಕೊಳ್ಳಬೇಕು. ಚಕ್ರವರ್ತಿ ಸೂಲಿಬೆಲೆ ಅಂತ ಒಬ್ಬ ರಾಷ್ಟ್ರಭಕ್ತರಿಗೆ ಮೇಲೆ ವಿನಾಕಾರಣ ತೊಂದರೆ ಕೊಡೋದು ನಿಲ್ಲಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತೇನೆ ಮತ್ತು ನಾನೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಎಲ್ಲರೂ ಬನ್ನಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೇನೆ.